ಹೆಲ್ತ್ ರಿಲೇಟೆಡ್ ಒಂದು ವಿಡಿಯೋ ಮಾಡ್ಬೇಕಂತ ಅನ್ನತ್ತೀನಿ. ಇವತ್ತು ಆಯ್ತದ. ಹೆಲ್ತ್ ಎಷ್ಟು ಇಂಪಾರ್ಟೆಂಟಪ್ಪ ವುಮೆನ್ ಲೈಫ್ ಅಂದರೆ ನೀವೇನು ಮಾಡಿರಿ, ಎಷ್ಟು ಬ್ಯೂಟಿ ಇರಿ, ಎಷ್ಟು ಹ್ಯಾಂಡ್ಸಮ್ ಇರಿ, ಅಥವಾ ಎಷ್ಟು ಕೋಟ್ಯಾಧೀಶರು ಇರಿ, ಎಷ್ಟು ಏನೇ ಇರಿ, ಬಟ್ ಹೆಲ್ತ್ನ ಚೆನ್ನಾಗಿಟ್ಟುವಾಗ ನೋಡ್ಬೇಕು ಎಲ್ಲರೂ. ಯಾಕಂದ್ರೆ ಪ್ರತಿಯೊಂದು ಡಿಸೀಸಸ್ ಹೆಚ್ಚಾಗ್ತಿರ್ತಾವೆ. ಅಷ್ಟೊಂದು ನೆಗ್ಲೆಕ್ಟ್ ಮಾಡೋಕೆ ಬರೋಂಗಿಲ್ಲ. ಯಾಕಂದ್ರೆ ಯಾವುದೋ ಒಂದು ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ಅದು ನಮ್ಮಿಂದ ಆಗಿರ್ತೈತೆ. ಎಲ್ಲನೂ ಎಲ್ಲಿ ತನಕ ಚೆನ್ನಾಗಿರ್ತೈತೆ ಅಂದರೆ ನಮ್ಮ ಹೆಲ್ತ್ ಎಲ್ಲಿ ತನಕ ಚೆನ್ನಾಗಿರ್ತೈತೆ ನೋಡಿ ಎಲ್ಲನೂ ಚಲೋ. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡ್ಬೋದು, ನಾವು ಸ್ಮಾರ್ಟ್ ವರ್ಕ್ ಮಾಡ್ಬೋದು, ಒಳ್ಳೆ ಕೆಲಸನೂ ಮಾಡ್ಬೋದು, ಅಥವಾ ಒಳ್ಳೆ ಊಟನೂ ಮಾಡ್ಬೋದು. ಒಂದು ಸಲ ಎಲ್ಲರೇ ನಾವು ಹೆಲ್ತ್ ರಿಲೇಟೆಡ್ ನಾವು ಎಲ್ಲರೇ ಒಂದು ಡಿಸೀಸ್ ಬಂದು ಹಾಸ್ಪಿಟ್ಲ್ ಅಡ್ಮಿಟ್ ಆದ್ವಿ ಅಂದರೆ ಅಲ್ಲಿ ಒಂದು ಡಯಟ್ ಫಾಲೋ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಉಪ್ಪು ಇಲ್ಲದೆ ತಿನ್ಬೇಕಾಗತ್ತೆ, ಖಾರ ಇಲ್ಲದೆ ತಿನ್ಬೇಕಾಗತ್ತೆ. ಅದಕ್ಕೆ ಹಾಸ್ಪಿಟ್ಲ್ ಹೋಗ್ಬೇಕು ಅನುಭವಿಸೋಕ್ಕಿಂತ ಮೊದಲೇ ಚೆನ್ನಾಗಿರೋದು ಬೆಸ್ಟ್, ಫಿಟ್ ಆಗಿರೋದು ಚಲೋ. ಒಳ್ಳೆ ಡಿಸೀಸ್ ಬರೋಕ್ಕಿಂತ ಮುಂಚೆನೇ ಅದಕ್ಕೆ ಯಾವುದೋ ಒಂದು ಡಿಸೀಸ್ ಬಂದಿತ್ತಂದ್ರೆ ಅದಕ್ಕೆ ನಮ್ಮದೇ ಲೇಜಿನೆಸ್ ಕಾರ್ಯನ ಆಗಿರ್ತೈತಿ. ನಾವು ಮಾಡ್ಕೊಂಡಿದ್ದ ಮೊದಲು ಹಿಂದ್ಗಡೆ ನಾವು ಏನು ಟೈಮ್ ಪಾಸ್ ಮಾಡಿರ್ತೀವಿ ನಾವು ಲೇಜಿನೆಸ್ಗೆ ಫಿಟ್ ಆಗಿರೋಂಗಿಲ್ಲ. ಬಂದ್ಮೇಲೆ ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋದು ಅದು ಎದ್ದಿದ್ದೇ ಇರ್ತೈತಿ. ಬಟ್ ಅಲ್ಲಿ ಹೋಗಿ ಒದ್ದಾಡೋಕ್ಕಿಂತ ಭೀ ಫಿಟ್ನೆಸ್ ಮ್ಯಾಗ ವರ್ಕ್ ಮಾಡಿ ಡೈಲಿ 1 hour ಆದ್ರೆ ಭೀ ನಮ್ಮ ಬಾಡಿಗೆ ನಾವು ಟೈಮ್ ಕೊಡ್ಬೇಕು. ಅವಾಗ ಒಂದು ಹೆಲ್ತ್ ಚೆನ್ನಾಗಿರ್ತೈತಿ. ಅದಾದ್ಮೇಲೆ ನಾವು ಹಾರ್ಡ್ ವರ್ಕ್ ಮಾಡಿರಿ, ಏನು ಸ್ಟಡಿ ಮಾಡಿರಿ ಅಥವಾ ಏನೇ, ಬಟ್ ಫಸ್ಟ್ ರಿಲೇಟೆಡ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್.